विश्वधरा के रंगमंच पर देखा एक नजारा है। विश्वधरा के रंगमंच पर देखा एक नजारा है। जिसको सब ही खोज रहे थे वो ही आज पधारा है। विश्वधरा के रंगमंच पर देखा एक नजारा है। जिसको सब ही खोज रहे थे वो ही आज पधारा है। विश्वधरा के रंगमंच पर उनके आते भूमंडल पर सर्व शक्तियाँ आई। उनके आते भूमंडल पर सर्व शक्तियाँ आई। पांच विकार घबरा कर लेने लगे विदाई। पांच विकार घबरा कर लेने लगे विदाई। लेने लगे विदाई। फैलने लगा दिव्य प्रकाश, चमका ज्ञान सितारा है। जिसको सब ही खोज रहे थे वो ही आज पधारा है। विश्वधरा के रंगमंच पर स्वर्ग बड़ा सृष्टि की ओर, दिव्य गुण थे चारों ओर। स्वर्ग बड़ा सृष्टि की ओर, दिव्य गुण थे चारों ओर। ಅಡ್ರೆಸ್ ಇದೆ ಅವ್ರಿಗೆ ಕೊಡ್ತೀನಿ. ಕೊಟ್ಟು ಸ್ವಲ್ಪ ಇತ್ತ ನಡೀತದೆ ನೀವೇ ಇತ್ತು ಇಲ್ಲಿ ಬರ್ರಿ ರೀ ಕರೆಕ್ಟ್ ತಗೊಂಡು ಬರ್ಕೊಂಡೆ. ಒಳ್ಳೆಯವರಿದ್ದೆ ದೊಡ್ಡವರಿದ್ದೀವಿ ಅನ್ನುವಂಥ ಪ್ರತಿಷ್ಠೆಗಾಗಿ ವ್ಯಸನಕ್ಕೆ ಬಲಿಯಾಗ್ತಾರೆ. ಎರಡನೇದು ಕೌಟುಂಬಿಕ ಕಲಹಗಳು. ಮನೆಯೊಳಗೆ ಆಂತರಿಕವಾಗಿ ಪರಿವಾರಗಳ ಡಿಸ್ಟರ್ಬೆನ್ಸ್ ಯಾವಾಗ ಆಗ್ತದೆ ಆವಾಗ ವ್ಯಕ್ತಿ ವ್ಯಸನಗಳಿಗೆ ವಶ ಆಗ್ತಾನೆ. ಮೂರನೇದ್ದು ಒತ್ತಡದಿಂದ. ಇವತ್ತು ಪರಿಸ್ಥಿತಿ ಎಲ್ಲ ಕಡೆನೂ ಒತ್ತಡದ ಪರಿಸ್ಥಿತಿ ಇದ್ದಾಗ ಆ ಪರಿಸ್ಥಿತಿಯಿಂದ ಮುಕ್ತ ಆಗ್ತೀವಿ ವ್ಯಸನದಿಂದ ಅಂತಿಕೊಂಡು ವ್ಯಸನಕ್ಕೆ ವಶ ಆಗ್ತಾರೆ. ನೀನು ತೆಗೀರಿ. ಆಮೇಲೆ ಕೆಟ್ಟ ಸಂಘ. ಈ ಗೆಳೆಯರ ಜೋಡಿ ಕೂಡಿ ಅವರಿಗೆ ದುಶ್ಚಟ ಇಲ್ಲ ಅನ್ನೋ ಸಹಿತ ಸಂಘ ಕೆಟ್ಟದಿತ್ತು ಅಂತಂದ್ರೆ ದುಶ್ಚಟಕ್ಕೆ ವಶ ಆಗ್ತಾರೆ. ಆಮೇಲೆ ಸುಲಭವಾಗಿ ಕೈಗೆ ಸಿಗೋದು, ಫ್ರೀಯಾಗಿ ಸಿಗ್ತದೆ. ಈಗ ಸತ್ತಲ್ಲಿಟ್ಟಿರ್ತಾರೆ, ಏನಾದ್ರು ಫಂಕ್ಷನ್ ಇಟ್ಟಿರ್ತಾರೆ, ಫ್ರೀಯಾಗಿ ಸಿಗ್ತದೆ ಅಂತಂದ್ಮೇಲೆ ಆ ಮನುಷ್ಯ ವ್ಯಸನಕ್ಕೆ ವಶ ಆಗ್ತಾರೆ. ಆಮೇಲೆ ಇನ್ನೊಂದು ಮಿತ್ರರ ಒತ್ತಾಯ. ಅವ್ರು ಬೇಡ ಅಂದ್ರೆ ಸಹಿತ ತಗೋ ನೀನು ಫ್ರೆಂಡ್ ಅದಿ ತಗೋ, ನಾ ಕುಡಿಸ್ತೀನಿ ತಗೋ, ನಾ
ತಿನ್ನಿಸ್ತೀನಿ ತಗೋ ಅಂತ ಒತ್ತಾಯದಿಂದ ಕೊಡ್ತಾರೆ. ಅದರಿಂದ ಆಮೇಲೆ ಹಿಂದಿನ ಕಹಿ ನೆನಪುಗಳನ್ನು ಮರೆಯೋದಿಲ್ಲ. ಏನೇ ಕಷ್ಟ ದುಃಖ ಆಗಿರ್ತದೆ ಅದನ್ನು ಮರಿಬೇಕು ಅನ್ನೋದಕ್ಕಾಗಿ ಈ ವ್ಯಸನಕ್ಕೆ ವಶ ಆಗ್ತಾರೆ. ಅದಕ್ಕೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಈ ವ್ಯಸನಗಳಿಂದ ಮುಕ್ತ ಆಗಬೇಕು ಅನ್ನೋದಕ್ಕಾಗಿ ಒಂದು ಮೆಡಿಕಲ್ ವಿಂಗ್ ಇದೆ ರೀ. ಮೆಡಿಕಲ್ ವಿಂಗ್ ಮುಖಾಂತರ ವ್ಯಸನ ಮುಕ್ತ ಅಭಿಯಾನ ಅಂತ ಮಾಡ್ತಾ ಇದ್ದೀವಿ. ಅದನ್ನು ಇವತ್ತು ಟ್ರೈನ್ನಲ್ಲಿ ಮಾಡ್ತಾ ಇದ್ದೀವಿ. ಮಾದಕ ವಸ್ತುಗಳು ಅನೇಕ ರೂಪದಿಂದ ಅದಾವ. ಅನೇಕ ರೂಪದಿಂದಲೂ ವ್ಯಕ್ತಿ ಅದಕ್ಕೆ ವಶ ಆಗ್ತಾರೆ. ಆಮೇಲೆ ವ್ಯಸನ ಮುಕ್ತಿ ಆಗಬೇಕು ಅಂದ್ರೆ ತಂದೆ ತಾಯಿಯರ ಪಾತ್ರ ಏನು ಅಂದರೆ ಈ ವ್ಯಸನಗಳ ಪದಾರ್ಥಗಳ ಬಗ್ಗೆ ಯುವಕರಿಗೆ ಏನು ಹಾನಿ ಆಗ್ತದೆ ಅನ್ನೋದ್ರ ಬಗ್ಗೆ ಪರಿವಾರದ ಅಂದರೆ ತಂದೆ ತಾಯಿ ಅಥವಾ ಪಾಲಕರು ಮಕ್ಕಳಿಗೆ ಎಚ್ಚರಿಕೆ ಕೊಡಬೇಕು. ಆಮೇಲೆ ಪಾಲಕರು ಮಕ್ಕಳಿಗೆ ವಿಶೇಷ ಸಮಯ ಕೊಡಬೇಕು. ಇವತ್ತು ತಂದೆ ತಾಯಿ ಇಬ್ಬರು ದುಡಿಯೋದ್ರಿಂದ ಮಕ್ಕಳಿಗೆ ಸಮಯ ಕೊಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಮಕ್ಕಳಿಗೆ ತಂದೆ ತಾಯಿ ಜೊತೆ ಸಮಯ ಕಳೀಬೇಕು ಅಂತ ಇಚ್ಛೆ ಇರ್ತದೆ. ಕೊಟ್ಟಿಲ್ಲ ಅಂತಂದರೆ ಮಕ್ಕಳು ಏನು ಮಾಡ್ತಾರೆ, ತಪ್ಪು ದಾರಿಗೆ ಇಡ್ತಾರೆ. ಆಮೇಲೆ ಮಕ್ಕಳಿಗೆ ಪ್ರೀತಿ ಎಲ್ಲರಿಗೂ ಸಮಾನವಾದಂಥ ಸ್ನೇಹ ಕೊಡಬೇಕು. ಮಗನಿಗೆ ಇರಲಿ ಮಗಳಿಗೆ ಇರಲಿ ಸಮಾನವಾದಂಥ ಸ್ನೇಹ ಪ್ರೀತಿ ಕೊಟ್ಟಾಗ ಅವ್ರು ಬೇರೆ ದುಶ್ಚಟಕ್ಕೆ ವಶ ಆಗ್ತದೆ. ಆಮೇಲೆ ದೊಡ್ಡವರು ಸ್ವತಃ ದುಶ್ಚಟಗಳಿಂದ ದೂರ ಇರಬೇಕು. ತಂದೆ ತಾಯಿ ದುಶ್ಚಟ ಮಾಡಿಲ್ಲ ಅಂದರೆ ಮಕ್ಕಳಿಗೆ ವಶ ಆಗೋದಿಲ್ಲ. ಈ ತಂದೆ ತಾಯಿನೇ ದುಶ್ಚಟಕ್ಕೆ ವಶ ಇದ್ರು ಅಂದರೆ ಮಕ್ಕಳಿಗೆ ಗುರು ಅಂತ ಹೇಳೋದಕ್ಕೆ ನೈತಿಕ ಹಕ್ಕಿರುವುದಿಲ್ಲ. ಅದಕ್ಕೆ ತಂದೆ ತಾಯಿನೂ ಕೂಡ ದುಶ್ಚಟಗಳಿಂದ ದೂರ ಇರಬೇಕು. ಆವಾಗ ನಾವು ಮಕ್ಕಳನ್ನು ದುಶ್ಚಟಗಳಿಂದ ಮುಕ್ತ ಮಾಡೋದಕ್ಕೆ ಸಾಧ್ಯ. ಏನ್ರಿ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಅಂತಂದರೆ ಶಿಕ್ಷಿತ ಇರುವಂಥವರೇ ಈಗ ದುಶ್ಚಟದಿಂದ ಮುಕ್ತ ಆಗಬೇಕು ಅಂತಂದ್ರೆ ಮಾನಸಿಕ ಏಕಾಗ್ರತೆ ಮಾನಸಿಕ ನೆಮ್ಮದಿ ಬೇಕು ಅಂದರೆ ರಾಜಯೋಗದ ಅಭ್ಯಾಸ. ನಾವು ಆತ್ಮ ಅಂತ ತಿಳ್ಕೊಂಡು ನಮ್ಮೆಲ್ಲರ ತಂದೆ ಪರಮಾತ್ಮ ಅಂತ ತಿಳ್ಕೊಂಡು ನಮ್ಮ ಮನಸ್ಸನ್ನು ಒಬ್ಬೊಬ್ಬೊಬ್ಬರ ಜೊತೆ ಜೋಡಿಸ್ತೀವಿ. ಯಾವಾಗ ಈ ಅಭ್ಯಾಸ ಮಾಡ್ತೀವಿ, ರಾಜಯೋಗದ ಅಭ್ಯಾಸ ಮಾಡೋದ್ರಿಂದ ನಮ್ಮಲ್ಲಿ ಆಂತರಿಕ ಶಕ್ತಿ ಬರ್ತದೆ. ಈ ದುಶ್ಚಟ ಕೆಟ್ಟದ್ದು ಅಂತ ಗೊತ್ತಂದರೆ ಡಾಕ್ಟರ್ಸಿಗೆ ಬರ್ತದೆ, ಆದರೆ ಡಾಕ್ಟರ್ಸೇ ಮಾಡ್ತೀವಿ. ಯಾಕೆಂದ್ರೆ ಅದನ್ನು ಬಿಡುವಂಥ ಶಕ್ತಿ ಬಲ ಇಲ್ಲ, ಆಂತರಿಕ ಆತ್ಮಿಕ ಬಲ ಇಲ್ಲ. ಆ ಬಲ ಸಿಗೋದು ಯಾವುದರಿಂದ ಅಂತಂದರೆ ಪರಮಾತ್ಮನ ನೆನಪಿಗೆ. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವದ ನಿರ್ಮಾಣ ತಾವೇ ಮಾಡ್ಬೋದು. ನಮ್ಮ ವ್ಯಕ್ತಿತ್ವವನ್ನು ನಾವೇ ನಿರ್ಮಾಣ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಆ ಶಕ್ತಿ ಭಗವಂತನ ನೆನಪಿನಿಂದ ಸಾಧ್ಯ. ಅದಕ್ಕೆ ರಾಜಯೋಗದ ಅಭ್ಯಾಸದಿಂದ ಆಂತರಿಕ ಬಲ ಆತ್ಮಿಕ ಬಲ ಪಡೆಯೋದು ಸಾಧ್ಯ. ಆತ್ಮದ ಬಲ ಯಾವಾಗ ಪಡಿತೀವಿ ನಾವು ಏನು ಮಾಡಬೇಕು ಅದನ್ನೇ ಮಾಡ್ತೀವಿ, ಏನು ಮಾಡಬಾರ್ದು ನಮ್ಮ ಆತ್ಮ ರಾಜ್ಯ ಇಂದ್ರಿಯಗಳು ಕಾಯ್ಬೇಕು. ಈ ಇಂದ್ರಿಯಗಳನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅಂದರೆ ಆ ಬಲ ಬೇಕು. ಆ ಬಲ ಯಾವುದು ಅಂದರೆ ಮೆಡಿಟೇಷನಿಂದ ಪರಮಾತ್ಮ ಕಾಲೇಜ್